ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಪ್ರತಾಪ್ ಸಿಂಹ ಅವರು ನಾನು ಬಂದಿರೋವಂಥ ಉದ್ದೇಶವನ್ನು ಹೇಳಿದ್ದಾರೆ. ಸ್ಪಷ್ಟ ಉದ್ದೇಶವನ್ನು, ಒಂದೇ ಉದ್ದೇಶವನ್ನು ಇಟ್ಕೊಂಡು ನಾನು ಇಲ್ಲಿ ಬಂದಿರೋದು. ಸೇವ್ ಮೈಸೂರು ಸಿಲ್ಕ್. ಮೈಸೂರು ಸಿಲ್ಕನ್ನು ಉಳಿಸಿ ಈ ಅಭಿಯಾನಕ್ಕೆ, ಸೇವ್ ಮೈಸೂರು ಸಿಲ್ಕ್ ಈ ಅಭಿಯಾನಕ್ಕೋಸ್ಕರ ನಾನು ಬಂದಿದ್ದೀನಿ. ಕರ್ನಾಟಕಕ್ಕೆ, ಮೈಸೂರಿಗಲ್ಲ, ಇಡೀ ಕರ್ನಾಟಕಕ್ಕೆ, ಇಡೀ ದೇಶಕ್ಕೆ ಒಂದು GI ಟ್ಯಾಗನ್ನು ಪಡೆದಿರ್ತಕ್ಕಂಥ ಒಂದು ಪ್ರತಿಷ್ಠಿತ ಸಂಸ್ಥೆ. ಕರ್ನಾಟಕದ ಜನ, ಅದರಲ್ಲೂ ಮೈಸೂರು ಭಾಗದ ಜನ ಹೆಮ್ಮೆ ಪಡುವಂಥ, ಬೆಂಗಳೂರು ಗ್ರಾಮಾಂತರದಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ಸಿಲ್ಕ್ ಆ್ಯಂಡ್ ಮಿಲ್ಕ್, ಸಿಲ್ಕು ಮತ್ತು ಮಿಲ್ಕ್ ಇವೆರಡೂ ಪ್ರತಿಷ್ಠೆ, ಇವೆರಡೂ ಬ್ರ್ಯಾಂಡು. ಈ ಬ್ರ್ಯಾಂಡನ್ನು ಉಳಿಸ್ಬೇಕು. ಮತ್ತು ಯಾರೋ ಪುಣ್ಯಾತ್ಮ 112 ವರ್ಷದ ಹಿಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಇಂಗ್ಲೆಂಡಿಗೆ ಹೋದಾಗ ಅಲ್ಲಿನ ಮಹಾರಾಣಿ ರೇಷ್ಮೆ ಹೊದಿಕೆಗಳನ್ನು ನೋಡಿದ ಮೇಲೆ ನಮ್ಮ ಕರ್ನಾಟಕದಲ್ಲೂ ನಾವ್ಯಾಕೆ ತಯಾರು ಮಾಡಬಾರ್ದು ಅಂತ ಆ ಕಾಲದಲ್ಲೇ 112 ವರ್ಷದ ಹಿಂದೆಯೇ ವಿದೇಶದಿಂದ, ಮೋಸ್ಟ್ಲಿ ಸ್ವಿಟ್ಜರ್ಲ್ಯಾಂಡಿಂದ ಯಂತ್ರೋಪಕರಣಗಳನ್ನು ತರಿಸಿ ಇಲ್ಲಿ ಒಂದು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಿದ್ರು. ಜನ ಉದ್ಯೋಗ ಸಿಗಬೇಕು. ಇಲ್ಲಿ ರೈತರೇನಿದ್ದಾರೆ, ಈ ರೇಷ್ಮೆಗೆ ಉತ್ತೇಜನ ಸಿಗಬೇಕು, ಅವ್ರಿಗೂ ಒಂದು ಬದುಕುವ ದಾರಿ ಕೊಡಬೇಕು, ಒಂದು ಮಾರುಕಟ್ಟೆ, ಈ 3 ವಿಚಾರ ಇಟ್ಕೊಂಡು ಮಾಡಿರುವಂಥ ಒಂದು ಸಂಸ್ಥೆ ಇದು. ಇವತ್ತು ನಾನು ಬೆಳಗ್ಗೆನೂ ಕೂಡ ಚನ್ನಪಟ್ಟಣಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು 400-500 ಜನ ಕೆಲಸ ಮಾಡ್ತಾರೆ. ಅಲ್ಲೂ ಕೂಡ ಈ ರೇಷ್ಮೆ ನೂಲನ್ನು ತಯಾರು ಮಾಡುವಂಥದ್ದು ಟಿ ನರಸೀಪುರ, ಅಲ್ಲಿರುವಂಥದ್ದು 13 ಎಕರೆ ಅಪ್ರಾಕ್ಸಿಮೇಟ್ಲಿ. ಈಗ 6 ಎಕರೆ 2 ಗುಂಟೆನೋ ಏನೋ ಟ್ರಾನ್ಸ್ಫರ್ ಮಾಡಿದ್ದಾರೆ, ಅಂದರೆ ಅರ್ಧ ಭಾಗ. 6 ಎಕರೆ 2 ಗುಂಟೆ ಅಂತಾರೆ. ಪರವಾಗಿಲ್ಲ, ಹತ್ರನೇ ತಾನೇ. ಹತ್ರನೇ, ಇನ್ನು ಭಾಳ ಹತ್ರಕ್ಕೆ ಬಂದುಬಿಟ್ಟಿದ್ದಾರೆ. ಅರ್ಧ ಭಾಗ. ನಾನು ಅಲ್ಲಿ ಬೆಳಗ್ಗೆ ಚನ್ನಪಟ್ಟಣಕ್ಕೆ ಹೋದಾಗ, ಅದು ಸೆಂಟರ್, ಅದು ಇಲ್ಲಿ ನೂಲು ಬಂದ ಮೇಲೆ ಅಲ್ಲಿ ಮಗ್ಗ ಇರೋವಂಥದ್ದು. ಅಲ್ಲಿ ಒಂದು ತಿಂಗಳಿಗೆ ಈಗ 1200ರಿಂದ 1400 ಸೀರೆಗಳು ಅಲ್ಲಿ ತಯಾರು ಮಾಡ್ತಾರೆ. ಅಷ್ಟೂ ಕೂಡ ಒಂದೇ ದಿನದಲ್ಲಿ ಬಿಕ್ರಿ ಆಗೋತದೆ, ಒಂದೇ ದಿನದಲ್ಲಿ ಮಾರಾಟ. ಅದು ಎಷ್ಟು ಗಂಟೆಗೆ? ಬೆಳಗ್ಗೆ 4 ಗಂಟೆಗೆ. ಬೆಳಗ್ಗೆ 4 ಗಂಟೆಗೆ ಕ್ಯೂ ನಿಂತ್ಕೊತಾರೆ. ಇದಕ್ಕೊಂದು ಪವಿತ್ರತೆ ಇದೆ. ಪವಿತ್ರತೆ ಏನು ಅಂದರೆ, ಆ ಕಾಲದಿಂದನೂ ಕೂಡ ಚಾಮುಂಡೇಶ್ವರಿ ತಾಯಿಗೆ ಇದನ್ನೇ ಉಡುಗೆಯಾಗಿ ತೊಡಿಸೋವಂಥದ್ದು ಈ ಸೀರೆನೇ ಪ್ರತೀತಿ. ಅದೇನಾಗಿದೆ, ಚಾಮುಂಡೇಶ್ವರಿ ತಾಯಿಗೆ ಉಡಿಸ್ತಾರೆ ಅನ್ನೋ ಒಂದು ಪ್ರತೀತಿ ಬಂದು ಈಗೆಲ್ಲ ಮದುವೆಗಳಿಗೆ ಇಂಪಾರ್ಟೆಂಟು, ಮುಹೂರ್ತಕ್ಕೆ ಸಂಬಂಧಪಟ್ಟಂತೆ, ರಿಸೆಪ್ಷನ್ಗೆ ಸಂಬಂಧಪಟ್ಟಂತೆ ಈ ಸೀರೆನ ಒಂದು ಪವಿತ್ರತೆಯಲ್ಲಿ ಕರ್ನಾಟಕದ ಜನ ಯೂಸ್ ಮಾಡ್ತಾರೆ. ಇದಕ್ಕೊಂದು ಪವಿತ್ರತೆಯೂ ಇದೆ ಮತ್ತು ಕ್ವಾಲಿಟಿನೂ ಇದೆ. ಈ ಬಾರಿ ಎಷ್ಟು ಲಾಭ ಬಂದಿದೆ ಗೊತ್ತಾ? 96 ಕೋಟಿ ಲಾಭ. 96 ಕೋಟಿ ಲಾಭ ಬಂದಿರೋದು ಈ ವರ್ಷ. ಅದು ಎಲ್ಲೋಗಿದೆ ಆಮೇಲೆ ಹೇಳ್ತೀನಿ ಅದನ್ನು.